ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. KR ಚಾನಲ್ಗೆ ಸ್ವಾಗತ. ನಾನು ರೂಪಶ್ರೀ ರಾವ್. ಸಬ್ಸ್ಕ್ರೈಬ್ ಮಾಡಿದ ಎಲ್ಲರಿಗೂ ಧನ್ಯವಾದಗಳು. ಸಬ್ಸ್ಕ್ರೈಬ್ ಆಗದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇವತ್ತು ನಾವು ವೆನಿಲ್ಲಾ ಗುಲಾಬ್ ಜಾಮೂನ್ ಹೇಗೆ ಮಾಡೋದು ಅಂತ ನೋಡೋಣ. 200 ಗ್ರಾಮ್ ಜಾಮೂನ್ ಮಿಕ್ಸ್ ಪುಡಿನ ತಗೊಂಡಿದ್ದೀನಿ. ಈ 200 ಗ್ರಾಮ್ ಜಾಮೂನ್ ಮಿಕ್ಸ್ ಪುಡಿಯಲ್ಲಿ 50 ಜಾಮೂನ್ ಆಗುತ್ತೆ. ಈ ಪುಡಿಗೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಬೇಕು. ಒಂದೇ ಸಲ ನೀರು ಹಾಕ್ಬಾರ್ದು. ನೀರು ಹಾಕ್ಬಿಟ್ರೆ ನಿಮ್ಗೆ ಉಂಡೆ ಕಟ್ಟಕ್ಕಾಗಲ್ಲ. ಹೆಚ್ಚಾಗಿ ನಾದಬಾರ್ದು. ಇದು ಸಾಫ್ಟಾಗಿ ಮುದ್ದೆ ಅದಕ್ಕೆ ಬರೋವರೆಗೂ ಚೂರೆ ಈ ಥರ ನೀರು ಹಾಕ್ಕೊಂಡು ಕಲಿಸ್ತಾ ಇರಬೇಕು ಹಿಟ್ಟನ್ನು. ನೋಡಿ, ಈ ರೀತಿ ಹಿಟ್ಟು ಅದ ಇರಬೇಕು. 10 ನಿಮಿಷ ಮುಚ್ಚಿಟ್ಬಿಡೋಣ ಹಿಟ್ಟನ್ನು. ಸ್ವಲ್ಪ ಹಿಟ್ಟು ನೆನೆದ್ರೆ ಜಾಮೂನ್ ಚೆನ್ನಾಗಿ ಬರುತ್ತೆ. ಈಗ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. 3 ಲೋಟದಷ್ಟು ಸಕ್ಕರೆ ಹಾಕಬೇಕು. ಅದಕ್ಕೆ 4 ಲೋಟದಷ್ಟು ನೀರು ಹಾಕಿ ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಬೇಕು. ನೀವು ಯಾವ ಲೋಟದಲ್ಲಿ ಸಕ್ಕರೆ ಹಾಕಿದ್ದೀರಾ ಅದೇ ಲೋಟದಲ್ಲೇ ನೀರನ್ನು ಹಾಕಬೇಕು. ಚೆನ್ನಾಗಿ ಸಕ್ಕರೆ ಎಲ್ಲ ಕರಗೋವರೆಗೂ ಕುದಿಸ್ಬೇಕು. ಒಂದು 15 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಹದಿನೈದು ನಿಮಿಷ ಕುದ್ದಿದೆ ಸಕ್ಕರೆ. ನೋಡಿ, ಸಕ್ಕರೆ ಎಲ್ಲ ಕರಗಿದೆ. ಇದಕ್ಕೆ 2 ಚಿಟಿಕೆಯಷ್ಟು ಫುಡ್ ಕಲರ್ ಹಾಕಬೇಕು. ನೀವು ಬೇಕಾದ್ರೆ ಕೇಸರಿ ದಳನೂ ಹಾಕ್ಬೋದು. ಮತ್ತು ಬೇಕಾದವರು ಏಲಕ್ಕಿ ಪುಡಿ ಹಾಕ್ಕೊಳ್ಳಿ. ನಾನು ವೆನಿಲ್ಲಾ ಎಸೆನ್ಸ್ ಹಾಕ್ತಾ ಇದ್ದೀನಿ. 2 ಡ್ರಾಪ್ಸ್ ಅಷ್ಟು ವೆನಿಲ್ಲಾ ಎಸೆನ್ಸ್ ಹಾಕಿದ್ರೆ ಸಾಕು. ವೆನಿಲ್ಲಾ ಎಸೆನ್ಸ್ ಹಾಕೋದ್ರಿಂದ ಡಿಫ್ರೆಂಟಾಗಿ ಜಾಮೂನ್ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಡಿಫ್ರೆಂಟಾಗಿರಲಿ ಅಂತ ನಾನು ವೆನಿಲ್ಲಾ ಎಸೆನ್ಸ್ ಹಾಕಿದ್ದೀನಿ. ನೀವು ಬೇಕಾದರೆ ಏಲಕ್ಕಿ ಪುಡಿನೂ ಮಿಕ್ಸ್ ಮಾಡ್ಕೊಳ್ಬೋದು. ಪಾಕ ಆಗಿದೆ, ಮುಚ್ಚಿಟ್ಬಿಡೋಣ. ಎಣ್ಣೆ ಬಿಸಿಗಿಡಿ. ಎಣ್ಣೆ ಬಿಸಿ ಆಗೋದ್ರಲ್ಲಿ ನಾವು ಉಂಡೆ ಮಾಡ್ಕೊಳ್ಳೋಣ. ಜಾಮೂನ್ ಉಂಡೆನ 1/4 ಲೀಟರಷ್ಟು ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ತುಪ್ಪ ಕೈಗೆ ಹದ್ಕೊಂಡ್ಬಿಟ್ಟು ಉಂಡೆ ಮಾಡಿ. ಉಂಡೆನ ತುಂಬ ಒತ್ತಬೇಡಿ. ತುಂಬ ಒತ್ತಿ ಉಂಡೆ ಮಾಡಿದ್ರೆ ಜಾಮೂನ್ ಸ್ವಲ್ಪ ಕ್ರ್ಯಾಕ್ ಆಗೋ ಸಾಧ್ಯತೆ ಇದೆ. ಸುಮ್ಮನೆ ಹೀಗೆ ನಾದಿದ್ರೆ ಸಾಕು. ನೋಡಿ, ಈ ಥರ ಎಲ್ಲ ಉಂಡೆ ಮಾಡಿ ಇಟ್ಕೊಳ್ಬೇಕು.
ಉಂಡೆ ರೆಡಿ ಆಗಿದೆ. ಈಗ ಎಣ್ಣೆಯಲ್ಲಿ ಕರಿಯೋಣ ಬನ್ನಿ. ಇದು ಗೋಲ್ಡನ್ ಬ್ರೌನ್ ಆಗುವವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಕರೆದು ತೆಗಿಬೇಕು. ಗೋಲ್ಡನ್ ಬ್ರೌನ್ ಆಗಿದೆ. ಒಂದು ಪ್ಲೇಟಿಗೆ ತೆಕ್ಕೊಳ್ಳೋಣ. ಇದು ಒಂದು ಪ್ಲೇಟಿಗೆ ತೆಗೆದು 1 ನಿಮಿಷ ಆದ ಮೇಲೆ ಸಕ್ಕರೆ ಪಾಕಕ್ಕೆ ಹಾಕಬೇಕು. ಇಲ್ಲಾಂದರೆ ಸಕ್ಕರೆ ಪಾಕ ಎಲ್ಲ ಎಣ್ಣೆ ಆಗುತ್ತೆ, ಡೈರೆಕ್ಟಾಗಿ ಹಾಕಬಾರ್ದು. ಈಗ ನೋಡಿ 1 ನಿಮಿಷ ಆಗಿದೆ. ನಾನು ಸಕ್ಕರೆ ಪಾಕಕ್ಕೆ ಹಾಕ್ತಾ ಇದ್ದೀನಿ. ಇದೇ ರೀತಿ ಎಲ್ಲ ಜಾಮೂನನ್ನು ಮಾಡಿ ತೆಗೆದು ಸಕ್ಕರೆ ಪಾಕಕ್ಕೆ ಹಾಕಬೇಕು. ಎಲ್ಲ ಜಾಮೂನು ಸಕ್ಕರೆ ಪಾಕಕ್ಕೆ ಹಾಕಿ 20 ನಿಮಿಷ ಬಿಟ್ಟ ಮೇಲೆ ಸರ್ವ್ ಮಾಡಬೇಕು. ಅದಾವಾಗ ದೊಡ್ಡದಾಗಿ ಚೆನ್ನಾಗಾಗುತ್ತೆ ಜಾಮೂನು. ಸಕ್ಕರೆ ಪಾಕ ಎಲ್ಲ ಹೀರ್ಕೊಂಡು ಸ್ವಲ್ಪ ದೊಡ್ಡದಾಗುತ್ತೆ ಜಾಮೂನು. ನೋಡಿ ಈ ರೀತಿ ಚೆನ್ನಾಗಿ ದೊಡ್ಡದಾಗಿದೆ. ವೆನಿಲಾ ಎಸೆನ್ಸ್ ಹಾಕಿರೋದ್ರಿಂದ ಜಾಮೂನ್ ತುಂಬ ಟೇಸ್ಟ್ ಆಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.